ಪಂಚರಾಜ್ಯಗಳ ಚುನಾವಣೆ ಏನೋ ಆಯ್ತು, ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಬಟ್ ಅದಕ್ಕೂ ಒಂದು ದಿನ ಮೊದಲೇ ಶೃಂಗೇರಿಯ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಆಯಿತು. ಆ ಮತ ಎಣಿಕೆ ಕಾರ್ಯದಲ್ಲೇ ಹೈ ಡ್ರಾಮಾ ಸೃಷ್ಟಿಯಾಗಿ ಹೋಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಪಂಚರಾಜ್ಯ ಫಲಿತಾಂಶಕ್ಕೂ ಮುನ್ನ ಯಾರು ಊಹೆ ಮಾಡದೇ ಇರುವಂತಹ ಬೆಳವಣಿಗೆ. ಶೃಂಗೇರಿಯಲ್ಲಿ ಅಹೋರಾತ್ರಿ ಮರು ಮತ ಎಣಿಕೆ ಹೈ ಡ್ರಾಮಾ ನಡೆದು ಹೋಗಿದೆ. ಮತ ಎಣಿಕೆಯ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿದೆ. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಮುನ್ನಡೆ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ನಾಯಕ ರಾಜೇಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ರಾಜೇಗೌಡ ವಿನ್ ಅಂತ ಕಾರ್ಯಕರ್ತರೆಲ್ಲ ಸಂಭ್ರಮಾಚರಣೆ ಮಾಡಿಬಿಟ್ಟಿರ್ತಾರೆ. ಹಂಗಾಗಿ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಕ್ಕೆ ತಣ್ಣೀರು ಎರಚಲಾಗಿದೆ. ಕಾರಣ ಕೊನೆ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಸಾಧಿಸಿಕೊಂಡಿದ್ದಾರೆ. ಅದೇ ಜೀವರಾಜ್. ಮತ ಎಣಿಕೆ ಕೇಂದ್ರದ ಮುಂದೆ ಎರಡೂ ಪಕ್ಷಗಳಿಂದಲೂ ಕೂಡ ಭಾರಿ ಹೈ ಡ್ರಾಮಾ ಆಯ್ತಂತೆ. ಬಿಜೆಪಿಯ ಜೀವರಾಜ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಜೀವರಾಜ್ಗೆ ಓಟ್ ಕಳ್ಳ ಅಂತ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ದೃಶ್ಯ ನೋಡ್ತಾ ಇದ್ರಿ. ಮತ ಎಣಿಕೆ ಕೇಂದ್ರದ ಮುಂಭಾಗದಲ್ಲಿ ರಾತ್ರೋರಾತ್ರಿ ಆಗಿರುವ ಹೈ ಡ್ರಾಮಾ ದೃಶ್ಯಗಳು. ಎರಡೂ ಪಕ್ಷದ ಕಾರ್ಯಕರ್ತರು ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವೇ ಗೆದ್ದುಬಿಟ್ವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಸಂಭ್ರಮಾಚರಣೆ ಮಾಡಿದ್ರು. ಬಟ್ ಕೊನೆ ಕ್ಷಣದಲ್ಲಿ ಈ ಅಂಚೆ ಮತದಾನದ ಎಣಿಕೆ ಕಾರ್ಯ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಅಲ್ಲೇನೂ ಚುನಾವಣಾಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅಂತ ಅವ್ರ ಮೇಲೂ ಕೂಡ ಆರೋಪ ಮಾಡಿದ್ರು. ಆರೋಪ ಮಾಡ್ತಾನೆ ಆಕ್ರೋಶ ಹೊರಹಾಕಿ ಹೈ ಡ್ರಾಮಾ ಸೃಷ್ಟಿ ಮಾಡಿರುವಂತಹ ದೃಶ್ಯ. ಜೀವರಾಜ್ ಸತತ 3 ವರ್ಷಗಳ ಕಾಲ ಕಾನೂನು ಹೋರಾಟವನ್ನ ಮಾಡಿದ್ದಕ್ಕೂ ಕೂಡ ಅಂತಿಮವಾಗಿ ಅದಕ್ಕೆ ನ್ಯಾಯ ಸಿಕ್ಕಿದೆ, ಜಯ ಸಿಕ್ಕಿದೆ ಅಂತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಈ ಗೆಲುವಿನ ಬಳಿಕ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. 3 ವರ್ಷಗಳಿಂದ ಏನ್ ಕಾಯ್ತಾ ಇದ್ವಿ ನಾವು, ಆ ಹೋರಾಟಕ್ಕೆ ಜಯ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ ಅನ್ನುವಂತಹ ಭಾವನೆ, ಅನ್ನುವಂತಹ ವಿಚಾರವನ್ನ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಇಷ್ಟೆಲ್ಲ ಹೈ ಡ್ರಾಮಾದ ಮಧ್ಯದಲ್ಲೂ ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ.